ಫ್ರೆಂಡ್ಸ್, ಇಂದು ನಾವು ಮೂಲಂಗಿ ಸಾಂಬಾರು ಟೇಸ್ಟಿ ಆ್ಯಂಡ್ ಈಸಿಯಾಗಿ ಹೇಗೆ ಮಾಡೋದೇಳಿ ನೋಡುವ. ಅದಕ್ಕಿಂತ ವೆರಿ ಮಿನಿಮಲ್ ಇಂಗ್ರೀಡಿಯೆಂಟ್ ನೀರುಳ್ಳಿ, ಟೊಮೆಟೊ, ಮೂಲಂಗಿ ಮತ್ತು ತೆಂಗಿನ ತುರಿ ಬೇಕು. ಮೂಲಂಗಿ ಇದ್ದಲ್ಲ ರೌಂಡ್ ಆಗಿ ಅಥವಾ ಕ್ಯೂಬ್ ಆಗಿ ಬೇಕಾದ್ರೆ ಕಟ್ಟು ಮಾಡಿಕಿ ಕುಕ್ಕರಲ್ಲಿ ಬೇಯಿಸಬೇಕು. ರಜೆ ಅರಿಶಿನ ಹುಡಿ ಹಾಕಿ ಒಂದು 2 ವಿಸಿಲ್ ಆಯ್ಕು. ಅದು ಬೆಂದ ಮೇಲೆ ಇದ್ದರೆ ನೀರು ತೆಗಿಯಕ್ಕೆ ನಾವು ನೀರು ತೆಗೆಯೋದ್ರಿಂದ ವಾಸನೆ ಹೋಯ್ತು. ಇನ್ನೀಗ ಮಸಾಲೆ ಮಾಡುವ. ತೆಂಗಿನ ತುರಿಗೆ ಒಂದು 2 ಸ್ಪೂನು ಸಾಂಬಾರು ಹುಡಿ ಮತ್ತು ಹುಳಿ ಹಾಕಬೇಕು. ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಳಿ ಹಾಕಬೇಕು. ಇದನ್ನು ಒಳ್ಳೆ ಮಿಕ್ಸಿಗೆ ಹಾಕಿ ರುಬ್ಬಿ ತರಕೆ. ಇದು ನುಣ್ಣಗೆ ಹಾಕಿದ್ದು ಸಾಂಬಾರಿಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾ ಇದಷ್ಟು ಕನ್ಸಿಸ್ಟೆನ್ಸಿ ಬೇಕಾ ಒಳ್ಳೆ ನುಣ್ಣಗೆ ರುಬ್ಬಿ ತಂದೆ ಇದು. ಇನ್ನೀಗ ಒಂದು ಬಾಣಲೆಗೆ ಒಂದು 2 ಸ್ಪೂನು ತೆಂಗಿನ ಎಣ್ಣೆ ಅಥವಾ ನಿಮಗೆ ಯೂಸ್ ಮಾಡೋ ಎಣ್ಣೆ ಹಾಕಿತ್ತು. ಅದಕ್ಕೊಂದು ಒಗ್ಗರಣೆ ಹಾಕಬೇಕು. 1 ಸ್ಪೂನು ಸಾಸಿವೆ, ಉದ್ದಿನಬೇಳೆ ಹಾಕಿತ್ತು. ಅದು ಚಟ್ಪಟ ಹೇಳುತ್ತಲ್ಲ ಅಷ್ಟೊತ್ತಿಗೆ ಕರಿಬೇವು ಸೊಪ್ಪು ಹಾಕಬೇಕು. ಹಿಂಗೆ ಲಾಯ್ಕು ಪರಿಮಳ ಪೊಲಸು ಬರುತ್ತೆ ಸೊಪ್ಪಲ್ಲಿ. ಈ ಹುರಿದು ಮಾಡೋದ್ರಿಂದ ಮೂಲಂಗಿ ಸ್ಮೆಲ್ಲು ಹೋಗ್ತದೆ. ಇನ್ನೀಗ ನೀರುಳ್ಳಿ ಹಾಕಬೇಕು. ಗೊತ್ತಿದ್ದ ನೀರುಳ್ಳಿಯನ್ನು ಒಂದು 2 ನಿಮಿಷ ಲಾಯ್ಕಕ್ಕೆ ಹುರಿಯಬೇಕು. ಮಗ ಹಸಿ ಸ್ಮೆಲ್ಲೆಲ್ಲ ಹೋಗ್ತದೆ. ಅದು ಹುರಿದು ರಜೆ ಟ್ರಾನ್ಸ್ಪರೆಂಟ್ ಆದಂಗೆ ಕಾಣ್ತದೆ. ಅಷ್ಟೊತ್ತಿಗೆ ನಾವು ನೀರಿಂದ ತೆಗೆದ ಮೂಲಂಗಿಯನ್ನು ಅದಕ್ಕೆ ಸೇರಿಸುವ. ಇದು ಹೆಚ್ಚು ಮಿಕ್ಸ್ ಮಾಡಿದರೆ ಅದು ಬೆಂದಿರುತ್ತಲ್ಲ, ಪುಡಿ ಪುಡಿ ಯಾವುದು. ಇನ್ನೀಗ ಇದಕ್ಕೆ ಟೊಮೆಟೊ ಹೆಚ್ಚಿಟ್ಟ ಥರ ಹಾಕೋ. 1 ಟೊಮೆಟೊ ಸಾಕು, ಲಾಯ್ಕು ಪರಿಮಳ ಬರ್ತದೆ. ಇನ್ನೀಗ ಇದಕ್ಕೆ ಬೆಲ್ಲ ಮತ್ತು ಒಂಚೂರು ರುಚಿಗೆ ಬೇಕಾದಷ್ಟು ಉಪ್ಪು. ನಾವು ಆಲ್ರೆಡಿ ಬೇಯಿಸುವಾಗ ಉಪ್ಪು ಹಾಕಿದ್ದು, ಹಾಗಾಗಿ ನೋಡಿಕೆ ಉಪ್ಪು ಹಾಕಬೇಕು. ಇನ್ನೀಗ ಇದಕ್ಕೆ ಕಡೆದ ಮಸಾಲೆಯನ್ನು ಸೇರಿಸುವ. ಇನ್ನೊಂದೊಳ್ಳೆ ಮಿಕ್ಸ್ ಕೊಟ್ಟು ಒಂದೊಳ್ಳೆ ಕುದಿ ಬರೆಸಿದ್ರೆ ನಮ್ಮದು ಮೂಲಂಗಿ ಸಾಂಬಾರು ರೆಡಿ ಆಯಿತು. ಕುಚ್ಚಲನ್ನದೊಟ್ಟಿಗೆ ಅಥವಾ ವೈಟ್ ರೈಸ್ನೊಟ್ಟಿಗೂ ತುಪ್ಪ ಹಾಕಿ ತಿಂಬಲೆ ಭಾರಿ ಲಾಯ್ಕ ಆಯಿತು. ಫ್ರೆಂಡ್ಸ್, ಇಂದು ನಾವು ಮೂಲಂಗಿ ಸಾಂಬಾರು ಟೇಸ್ಟಿ ಆ್ಯಂಡ್ ಈಸಿಯಾಗಿ ಹೇಗೆ ಮಾಡೋದೇಳಿ ನೋಡುವ. ಅದಕ್ಕಿಂತ ವೆರಿ ಮಿನಿಮಲ್ ಇಂಗ್ರೀಡಿಯೆಂಟ್ ನೀರುಳ್ಳಿ, ಟೊಮೆಟೊ, ಮೂಲಂಗಿ ಮತ್ತು ತೆಂಗಿನ ತುರಿ ಬೇಕು. ಮೂಲಂಗಿ ಇದ್ದಲ್ಲ ರೌಂಡ್ ಆಗಿ ಅಥವಾ ಕ್ಯೂಬ್ ಆಗಿ ಬೇಕಾದ್ರೆ ಕಟ್ಟು ಮಾಡಿಕಿ ಕುಕ್ಕರಲ್ಲಿ ಬೇಯಿಸಬೇಕು. ರಜೆ ಅರಿಶಿನ ಹುಡಿ ಹಾಕಿ ಒಂದು 2 ವಿಸಿಲ್ ಆಯ್ಕು. ಅದು ಬೆಂದ ಮೇಲೆ ಇದ್ದರೆ ನೀರು ತೆಗಿಯಕ್ಕೆ ನಾವು ನೀರು ತೆಗೆಯೋದ್ರಿಂದ ವಾಸನೆ ಹೋಯ್ತು. ಇನ್ನೀಗ ಮಸಾಲೆ ಮಾಡುವ. ತೆಂಗಿನ ತುರಿಗೆ ಒಂದು 2 ಸ್ಪೂನು ಸಾಂಬಾರು ಹುಡಿ ಮತ್ತು ಹುಳಿ ಹಾಕಬೇಕು. ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಳಿ ಹಾಕಬೇಕು. ಇದನ್ನು ಒಳ್ಳೆ ಮಿಕ್ಸಿಗೆ ಹಾಕಿ ರುಬ್ಬಿ ತರಕೆ. ಇದು ನುಣ್ಣಗೆ ಹಾಕಿದ್ದು ಸಾಂಬಾರಿಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾ ಇದಷ್ಟು ಕನ್ಸಿಸ್ಟೆನ್ಸಿ ಬೇಕಾ ಒಳ್ಳೆ ನುಣ್ಣಗೆ ರುಬ್ಬಿ ತಂದೆ ಇದು. ಇನ್ನೀಗ ಒಂದು ಬಾಣಲೆಗೆ ಒಂದು 2 ಸ್ಪೂನು ತೆಂಗಿನ ಎಣ್ಣೆ ಅಥವಾ ನಿಮಗೆ ಯೂಸ್ ಮಾಡೋ ಎಣ್ಣೆ ಹಾಕಿತ್ತು. ಅದಕ್ಕೊಂದು ಒಗ್ಗರಣೆ ಹಾಕಬೇಕು. 1 ಸ್ಪೂನು ಸಾಸಿವೆ, ಉದ್ದಿನಬೇಳೆ ಹಾಕಿತ್ತು. ಅದು ಚಟ್ಪಟ ಹೇಳುತ್ತಲ್ಲ ಅಷ್ಟೊತ್ತಿಗೆ ಕರಿಬೇವು ಸೊಪ್ಪು ಹಾಕಬೇಕು. ಹಿಂಗೆ ಲಾಯ್ಕು ಪರಿಮಳ ಪೊಲಸು ಬರುತ್ತೆ ಸೊಪ್ಪಲ್ಲಿ. ಈ ಹುರಿದು ಮಾಡೋದು